ಕಾಮಿಡಿ, ವೆಜ್ಜರ್ಗು, ಹೋಳಿಗೆ, ಬಾದ್ಶಾ ಎಲ್ಲ ಇದೆ ಸಿನಿಮಾ. ಅಷ್ಟು ಚೆನ್ನಾಗಿದೆ, ಬಂದು ನೋಡ್ಕೊಂಡು ಹೋಗಿ. ಬಟ್ ಯಾರು ಡಿ ಬಾಸ್ ಸಿನಿಮಾ ನೋಡಿಲ್ವೋ ಅವರು ಬನ್ನಿ, ಯಾರ್ಯಾರು ಕನ್ನಡ ಸಿನಿಮಾನೇ ನೋಡಿಲ್ವೋ ಬಟ್ ನೀವು ಬನ್ನಿ. ಯಾಕೆಂದರೆ ಬೇರೆ ತಮಿಳು, ತೆಲುಗು ಅದರಲ್ಲಿ ಹಂಗಿತ್ತು, ಮಲಯಾಳಂ ಇಲ್ರಿ ಹಂಗೆ ಮಾಡ್ತಾರೆ, ಹಿಂದಿಲಿಡ್ರಿ ಹಿಂಗೆ ಮಾಡ್ತಾರೆ. ಬಂದು ನೋಡಿ ಫಸ್ಟ್. ಇದರಲ್ಲಿರೋ ಸಾಂಗ್ಸು, ಇದರಲ್ಲಿರೋ ಫೈಟ್ಸು, ಇದರಲ್ಲಿರೋ ಸೀನ್ಗಳು, ಇದರಲ್ಲಿರೋ ಎಮೋಷನ್ನು ಯಾವ ಲ್ಯಾಂಗ್ವೇಜಲ್ಲೂ ಇಲ್ವೇನಪ್ಪ, ಅಷ್ಟು ಚೆನ್ನಾಗಿದೆ. ಫಸ್ಟ್ ಬನ್ನಿ ನೋಡಿ. ಯಾಕೆಂದರೆ ನಾನು ಸುಮ್ಮನೆ ಹೊಗಳೋನು ಅಲ್ವೇ ಅಲ್ಲ. ಸಿನಿಮಾ ಚೆನ್ನಾಗಿದೆ ಅಂತ, ಚೆನ್ನಾಗಿಲ್ಲ ಅಂತೀನಿ. ಅದರಲ್ಲೇನು ಫ್ಯಾನ್ಸ್ ಒಂಚೂರು ಬೇಜಾರು ಮಾಡ್ಕೋತಾರೆ ಅನ್ನೋದು ಬಿಟ್ಟರೆ, ಬಟ್ ಏನು ಗೊತ್ತಾ, ಸಿನಿಮಾ ಯಾವಾಗಲೂ ಅಷ್ಟೇ, ಬರೀ ಅವ್ರ ಫ್ಯಾನ್ಸ್ಗೋಸ್ಕರ ಅಷ್ಟೇ ಅಂತ ಮಾಡಿದಾಗ ಏನಾಗುತ್ತೆ, ಬರೀ ಅವ್ರು ಮಾತ್ರ ಇಷ್ಟಪಡ್ತಾರೆ. ಬಟ್ ಇದು ಹಂಗಲ್ಲ. ನೀವು ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಮಾಡ್ಬೋದು. ಯಾಕೆಂದರೆ ನೀವು ಯಾವುದೇ ದೇಶಕ್ಕೆ ಹೋದರೂ ಈ ಸಮಸ್ಯೆ ಇದ್ದೇ ಇದೆ, ಜಾತಿ ಸಮಸ್ಯೆ ಇದೆ, ರೈತರ ಸಮಸ್ಯೆ ಇದ್ದೇ ಇದೆ, ಬಡವರು ಶ್ರೀಮಂತರ ದಬ್ಬಾಳಿಕೆ ಇದ್ದೇ ಇದೆ. ಸೊ ಇದು ಪ್ಯಾನ್ ವರ್ಲ್ಡ್ ಸಬ್ಜೆಕ್ಟ್ ಇದು. ಎಲ್ಲರೂ ಬನ್ನಿ ನೋಡಿ. ಡಿ ಬಾಸ್ ಬಂದು ಹ್ಯಾಟ್ಸ್ ಆಫ್. ಇಲ್ಲಿವರೆಗೂ ಬಂದಿರೋ 55ನೇ ಸಿನಿಮಾವರೆಗೂ ಬೇರೆ, ದರ್ಶನ್ ಸರ್ 56ನೇ ಸಿನಿಮಾ ಕಾಟೇರ. ಈ ಸಿನಿಮಾದಲ್ಲಿ ಬೇರೆನೇ ಇದ್ದಾರೆ ಡಿ ಬಾಸು. ಸೊ ತರುಣ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಆ್ಯಕ್ಚುಲಿ ಡಿ ಬಾಸ್ ಅವ್ರನ್ನ ಈ ರೇಂಜ್ಗೆ ಬಳಸ್ಕೊಂಡಿರೋದು, ಅವರಲ್ಲಿರೋಂಥ ಟ್ಯಾಲೆಂಟನ್ನು ನಿಜವಾಗ್ಲೂ ಸದ್ಬಳಕೆ ಮಾಡ್ಕೊಂಡಿರೋದು ನೀವೇ. ಅದ್ಭುತವಾಗಿ ತೋರಿಸಿದ್ದೀರಾ ಅವ್ರನ್ನ. ಒಂದೊಂದು ಫ್ರೇಮಲ್ಲೂ ಒಂಥರ ನೋಡ್ತಾನೆ ಇರೋಣ ಅನ್ಸುತ್ತೆ. ಕ್ಲೈಮ್ಯಾಕ್ಸಲ್ಲಿ ಮಧ್ಯ ಅಂತೂ ಫುಲ್ ವಯಸ್ಸಾದಂಗೆ ಬರ್ತಾರೆ, ಆವಾಗಲೂ ಅವರೇ ನೋಡೋಣ ಅನ್ಸುತ್ತೆ. ಆ್ಯಂಡ್ ನಿಮ್ಮ ಕಾನ್ಸೆಪ್ಟ್ ಅಲ್ಟಿಮೇಟ್ ಆಗಿದೆ. ಫೈಟಿಂಗ್ ಅಂದರೆ ಏನು ಇದು, ನೆಕ್ಸ್ಟ್ ಲೆವೆಲ್ ಫೈಟಿಂಗ್. ಕೈ ಕಟ್ಟಕ್ಬಿಟ್ಟು ಬರೀ ಬಾಯಲ್ಲಿ ಫೈಟಿಂಗ್ ಅಡ್ಸಿ ಸೇರ್ಕೋತಾರೆ. ನಿಮಗೆ ಯಾವ ಸಿನಿಮಾ ನೋಡಿದ್ದೀರಾ ಈ ಥರ? ಎಲ್ಲ ಇದೆ ಇದರಲ್ಲಿ. ಆ್ಯಂಡ್ ಎಲ್ಲ ಕಲಾವಿದರನ್ನು ಅಷ್ಟೇ ಚೆನ್ನಾಗಿ ಬಳಸ್ಕೊಂಡಿದ್ದೀರಾ. ಬಿರಾದರ್ ಅವ್ರನ್ನ ಎಷ್ಟು ಚೆನ್ನಾಗಿ ತೋರಿಸಿದ್ದೀರಾ. ಈ ಥಿಯೇಟ್ರಿಂದ ಆಚೆ ಮೇಲೆ ಒಂದು ಕ್ಯಾರೆಕ್ಟರ್ ನಿಜವಾಗ್ಲೂ ತಲೆಯಲ್ಲಿ ಉಳಿಯುತ್ತೆ, ಮನಸ್ಸಲ್ಲಿ ಉಳಿಯುತ್ತೆ ಅಂದರೆ ಬಿರಾದರ್ ಕ್ಯಾರೆಕ್ಟರ್ ಅದು ಉಳಿಯುತ್ತೆ. ಚಿಕ್ಕುರ್ಗ ಚೆನ್ನಾಗಿ ಮಾಡಿದ್ದಾರೆ, ಶ್ರುತಿ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ. ಆರಾಧನಾ ಫಸ್ಟ್ ಸಿನಿಮಾ ಅನಿಸೋದೇ ಇಲ್ಲ. ಯಾಕೆಂದರೆ ಮಾಲಾಶ್ರೀ ಅವರಂತ ದೊಡ್ಡ ಲೆಗೆಸಿನ ಮೇಂಟೈನ್ ಮಾಡಬೇಕಾದವರು. ಬಟ್ ಇದರಲ್ಲಿ ಐ ಥಿಂಕ್ 100% ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಚೆನ್ನಾಗಿದೆ. ಎಲ್ಲದಕ್ಕಿಂತ ಈ ಸಿನಿಮಾಗೆ ಎರಡನೇ ಹೀರೋ ಮಾಸ್ತಿ ಅವರು. ಏನು ಡೈಲಾಗ್ ಅದು, ಅಯ್ಯೋ ಒಂದೊಂದು ಡೈಲಾಗು ಒಳ್ಳೆ ಮುತ್ತುಗಳನ್ನ ಪೋಣಿಸ್ದಂಗಿದೆ. ಓವರಾಲ್ ಎಂಟೈರ್ ಸಿನಿಮಾ ತುಂಬ ಚೆನ್ನಾಗಿದೆ. ದಯವಿಟ್ಟು ಬನ್ನಿ, ಫಸ್ಟ್ ವೀಕ್ ಒಳಗಡೆ ಬನ್ನಿ. ಯಾಕೆಂದರೆ ನಿಮಗೆ ಸೆಲೆಬ್ರಿಟೀಸ್ ಜೊತೆ ಕೂತ್ಕೊಂಡು ನೋಡ್ಬೇಕು. ಇವತ್ತು ನಾನು ಅಷ್ಟೇ ಮಾಲ್ಗೆ ಹೋಗದೆ ಸಿಂಗಲ್ ಥಿಯೇಟ್ರಿಗೆ ಬಂದಿದ್ದೆ, ಅದಕ್ಕೆ ಸಿಂಗಲ್ ಸ್ಕ್ರೀನ್ಗೆ. ಏನು ಒಳ್ಳೆ ಯಾವನೊಬ್ಬ ಪಟಾಕಿ ಹಚ್ಬಿಡ್ತಾರೆ. ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯ ಮನವಿ, ಯಾಕೆಂದರೆ ಮಾಧ್ಯಮ ಇದು, ಅದಕ್ಕೋಸ್ಕರ ಹೇಳ್ತೀನಿ, ನಿಮ್ಮ ಹುಚ್ಚಾಟಕ್ಕೆ ಯಾರನ್ನೂ ಬಲಿ ಮಾಡಬೇಡಿ. ಸಿನಿಮಾನ ರದ್ದಾಗೋ ಥರ ಮಾಡಿ. ಪೇಪರ್ ಹಚ್ತಾಯಿದ್ರು, ಡ್ಯಾನ್ಸ್ ಮಾಡ್ತಾಯಿದ್ರು, ಎಲ್ಲ ಓಕೆ. ದಯವಿಟ್ಟು ಥಿಯೇಟ್ರ್ ಒಳಗಡೆ ಯಾವನಾದರೂ ಪಟಾಕಿ ಹಚ್ತಾರೆ ದಯವಿಟ್ಟು ಹಚ್ಬಿಡಿ. ಯಾಕೆಂದರೆ ಮಕ್ಕಳು, ಹೆಂಗಸರು ಎಲ್ಲರೂ ಬಂದಿರ್ತಾರೆ ಅಲ್ಲಿ. ಆಮೇಲೆ ನೀವು ಪೇಪರ್ ಹಚ್ಚಿರ್ತೀರ, ಅದಕ್ಕೇನಾದರೂ ಬೆಂಕಿ ಹತ್ಕೊಂಡು ಏನೇನೋ ಆಗ್ಬಿಡ್ಬೋದು. ನೀವು ಎಷ್ಟೇ ಇಷ್ಟಪಡಿ, ನೀವೇನ್ರಿ ಇಷ್ಟಪಡಿ, ನಿಮಗಿಂತ ಜಾಸ್ತಿ ಇಷ್ಟಪಡ್ತೀನಿ ನಾನು ಡಿ ಬಾಸ್ನ. ಮೊನ್ನೆ ಮಂಡ್ಯದಲ್ಲಿ ಅದಕ್ಕೋಸ್ಕರ ನಾನೇ ಹಾಕ್ಸ್ಕೊಂಡಿದ್ದೆ, ನಾನೇ ಮಾಡಬೇಕು ಈವೆಂಟ್ ಹೋಸ್ಟ್ ಅಂತ. ಸೊ ಪ್ರೀ ರಿಲೀಸ್ ಈವೆಂಟ್ ಹೋಸ್ಟ್ ಮಾಡಿದಾಗ ಅದನ್ನಷ್ಟು ಖುಷಿ ಪಟ್ಟನಿಲ್ಲ. ಆದರೆ ಹಾಗನ್ಬಿಟ್ಟು ಪಟಾಕಿ ಆಚೆ ಹೊಡೀರಿ, ಬಾಂಬ್ ಬಿಡ್ರಿ, ಏನು ಬೇಕನ್ನ ಬಿಡ್ರಿ. ಥಿಯೇಟ್ರ್ ಒಳಗಡೆ ದಯವಿಟ್ಟು ಪಟಾಕಿ ಹೊಡಿಬೇಡಿ. ಅದಕ್ಕಿಂತ ಜಾಸ್ತಿ ವಿಜಿಲ್ ಹೊಡೀರಿ, ಚಪ್ಪಾಳೆ ತಟ್ಟಿ, ಕಿರ್ಚಿ, ಡ್ಯಾನ್ಸ್ ಮಾಡಿ, ಏನು ಬೇಕನ್ನ ಮಾಡಿ, ಪಟಾಕಿ ಹೊಡಿಬೇಡಿ. ಸೊ ಎಲ್ಲರೂ ಈ ಸಿನಿಮಾನ ನೋಡಿ.